ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಈ ಪ್ರಕರಣ ಈಗಾಗಲೇ ಸಿಐಡಿಗೆ ವರ್ಗಾವಣೆಯಾಗಿದೆ. ಪ್ರಕರಣ ಸಿಐಡಿಗೆ ಹಸ್ತಾಂತರ ಆದಂತಹ ಬೆನ್ನಲ್ಲೇ ತನಿಖೆ ಕೂಡ ಚುರುಕುಗೊಂಡಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ ಪ್ರಕರಣ ಸಿಐಡಿಗೆ ಹಸ್ತಾಂತರಗೊಂಡಿದೆ. ಇದರ ಬೆನ್ನಲ್ಲೇ ತನಿಖೆ ಕೂಡ ಚುರುಕುಗೊಂಡಿದೆ. ಬೆಂಗಳೂರಿಗೆ ಸೂರಜ್ ರೇವಣ್ಣ ಕರೆತರ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಸೂರಜ್ ರೇವಣ್ಣನನ್ನ ಕರೆತರ್ತಾ ಇರೋ ಸಿಐಡಿ ಟೀಮ್. ಕೋರಮಂಗಲದ ಜಡ್ಜ್ ಮನೆಗೆ ಸೂರಜ್ ಕರೆತರ್ತಾರೆ. ಹಾಗಾಗಿ ಈಗ ಹಾಸನದಿಂದ ಬೆಂಗಳೂರಿನತ್ತ ಆರೋಪಿ ಸೂರಜ್ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬರಲಿರೋ ಸೂರಜ್ ರೇವಣ್ಣ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಕೋರಮಂಗಲದ ಜಡ್ಜ್ ಮನೆಗೆ ಸೂರಜ್ನನ್ನ ಕರೆತರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಈಗ ಬೆಂಗಳೂರಿಗೆ ಬರಲಿರೋ ಸೂರಜ್ ರೇವಣ್ಣ ಸೂರಜ್ನನ್ನ ಜೀಪ್ನಲ್ಲಿ ಕರೆತರ್ತಾ ಇರೋ ಸಿಐಡಿ ಅಧಿಕಾರಿಗಳು. ಜಡ್ಜ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಕೇಳಲಿದ್ದಾರೆ ಸಿಐಡಿ ಅಧಿಕಾರಿಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹಾಸನದಿಂದ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಜಡ್ಜ್ ಮನೆಗೆ ಸೂರಜ್ ರೇವಣ್ಣನನ್ನ ಕರೆದುಕೊಂಡು ಬರಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಎದುರು ಕಸ್ಟಡಿಗೆ ಕೇಳ್ತಾರೆ ಸಿಐಡಿ ಅಧಿಕಾರಿಗಳು. ತನಿಖೆ ಮಾಡೋದು ಬಾಕಿ ಇದೆ, ಹಾಗಾಗಿ ವಿಚಾರಣೆಗೋಸ್ಕರ ವಶಕ್ಕೆ ನೀಡಿ ಅಂತ ಮನವಿಯನ್ನ ಮಾಡಲಿದ್ದಾರೆ. ಹಾಸನದಿಂದ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಈ ಕೇಸ್ ಈಗಾಗಲೇ ಸಿಐಡಿಗೆ ವರ್ಗಾವಣೆಗೊಂಡಿದೆ. ಅದರ ಬೆನ್ನಲ್ಲೇ ತನಿಖೆ ಕೂಡ ಚುರುಕುಗೊಂಡಿದೆ. ತನಿಖೆಗೋಸ್ಕರ ಸೂರಜ್ ರೇವಣ್ಣನನ್ನ ಹಾಸನದಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬರಲಿರೋ ಸೂರಜ್ ರೇವಣ್ಣ ಜೀಪ್ನಲ್ಲಿ ಕರೆತರ್ತಾ ಇರೋ ಸಿಐಡಿ ಅಧಿಕಾರಿಗಳು. ಯಾವುದೇ ಕ್ಷಣದಲ್ಲಿ ಬೆಂಗಳೂರಿಗೆ ಬರಲಿರುವಂತಹ ಸೂರಜ್ ರೇವಣ್ಣ ಮೊದಲಿಗೆ ಜಡ್ಜ್ ಮುಂದೆ ಆತನನ್ನ ಹಾಜರುಪಡಿಸ್ತಾರೆ. ಅದಾದ ಬಳಿಕ ವಿಚಾರಣೆಗೋಸ್ಕರ ಕಸ್ಟಡಿಗೆ ಕೇಳ್ತಾರೆ. ಎಷ್ಟು ದಿನ ಕಸ್ಟಡಿಗೆ ನೀಡಲಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಪ್ರಕರಣ ಸಿಐಡಿಗೆ ಹಸ್ತಾಂತರ ಆದ ಬೆನ್ನಲ್ಲೇ ಪ್ರಕರಣ ಕೂಡ ಚುರುಕಾಗಿ ತನಿಖೆ ಆಗ್ತಾ ಇದೆ. ಮೊದಲಿಗೆ ಸೂರಜ್ ರೇವಣ್ಣನನ್ನ ವಶಕ್ಕೆ ಪಡಿತಾರೆ ಸಿಐಡಿ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೂರಜ್ ರೇವಣ್ಣನನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೆಂಗಳೂರಿಗೆ ಕರೆತರ್ತಾ ಇರುವಂಥದ್ದು, ಬೆಂಗಳೂರಿಗೆ ಆಗಮಿಸ್ತಾರೆ. ಎಷ್ಟೊತ್ತಾಗಬಹುದಂತೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ವೀಣಾ, ಹೊಳೆ ನರಸೀಪುರದ ಏನು ಗ್ರಾಮಾಂತರ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸೂರಜ್ ರೇವಣ್ಣ ಬಂಧನ ಮಾಡಿ ಅಲ್ಲಿ ನಿನ್ನೆಯಷ್ಟೇ ವಿಚಾರಣೆಯನ್ನು ಮಾಡಲಾಗಿತ್ತು. ಇದೀಗ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಅವರನ್ನ ಅಲ್ಲಿಂದ ವಶಕ್ಕೆ ಪಡೆದು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಹಾಸನದಿಂದ ಸೂರಜ್ ರೇವಣ್ಣವನ್ನ ಕರೆದುಕೊಂಡು ಸಿಐಡಿ ಅಧಿಕಾರಿಗಳು ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಸಿಕ್ಕಿರುವಂಥದ್ದು. ಇವತ್ತು ಏನು ಕೋರಮಂಗಲದ
ಆ ಒಂದು ಜಡ್ಜ್ ನಿವಾಸ ಏನಿದೆ ಆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ಇವತ್ತು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇವತ್ತು ಅವರು ಪ್ರಮುಖವಾಗಿ ಅವರೊಂದು ವಿಧಾನ ಪರಿಷತ್ ಸದಸ್ಯ ಆಗಿರೋ ಕಾರಣದಿಂದಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರು ಏನಿದ್ದಾರೆ ಅವರ ಮುಂದೆ ಇವತ್ತು ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಕೋರಮಂಗಲದ ನಿವಾಸದ ಬಳಿ ಒಂದಷ್ಟು ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಅವರು ಇವತ್ತು ಇಲ್ಲಿಗೆ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಬಂದು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಈಗಾಗಲೇ ಇವತ್ತು ಬೆಳಗ್ಗೆ ಅವರಿಗೆ ಹಾಸನದಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಒಂದು ವೇಳೆ ಏನಾದರೂ ಅಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿಲ್ಲ ಅಂತಂದ್ರೆ ಇಲ್ಲಿ ನೇರವಾಗಿ ಬೋರಿಂಗ್ಗೆ ಕರೆದುಕೊಂಡು ಬಂದು ಇಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಸಿಐಡಿ ಅಧಿಕಾರಿಗಳು ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ವೀಣಾ. ಎಸ್ ಹರೀಶ್, ನಿನ್ನೆ ಆ ಸಂತ್ರಸ್ತನ ವಿರುದ್ಧ ದಾಖಲೆ ಕೊಡಬೇಕು ಅಂತಾನೆ ಸೆನ್ ಪೊಲೀಸ್ ಠಾಣೆಗೆ ಹೋದಂತಹ ಸೂರಜ್ ರೇವಣ್ಣ ಅಲ್ಲಿ ಲಾಕ್ ಆಗುವಂಥದ್ದು ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತಲ್ವಾ. ಅರೆಸ್ಟ್ ಆಗ್ತೀನಿ ಅನ್ನುವಂತಹ ಯಾವ ಸುಳಿವು ಕೂಡ ಸೂರಜ್ ರೇವಣ್ಣಗೆ ಇರಲಿಲ್ಲ ಅಂತ ಅನ್ಸುತ್ತಲ್ಲ. ಖಂಡಿತವಾಗಿ ವೀಣಾ, ಹೀಗಾಗಿಯೇ ನಿನ್ನೆ ಅವರು ಏನೊಂದು ಸೈಬರ್ ಠಾಣೆಗೆ ಹೋಗಿರ್ತಾರೆ. ಅಲ್ಲಿ ಏನೊಂದು ಅವರ ವಿರುದ್ಧ ಏನಂದ್ರೆ ಅವ್ರಿಗೆ ಒಂದಷ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, 5 ಕೋಟಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪ ಮಾಡುವಂತ ಹಿನ್ನೆಲೆಯಲ್ಲಿ ಅವರು ಸೈಬರ್ ಠಾಣೆಗೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಬಂಧನ ಆಗಿರುವಂತದ್ದು. ಅಂದ್ರೆ ನಿರೀಕ್ಷೆ ಇರಲಿಲ್ಲ ಸೂರಜ್ ರೇವಣ್ಣ ನನ್ನನ್ನ ಬಂಧನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಆದ್ರೆ ಏಕಾಏಕಿ ಡೆವಲಪ್ಮೆಂಟ್ ಆಗುತ್ತೆ, ಇವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು, ಜೊತೆಗೆ ಅವರನ್ನ ಬಂಧನ ಮಾಡಲಾಗುತ್ತೆ. ಅಲ್ಲಿ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಒಂದು ಆದೇಶವನ್ನ ಹೊರಡಿಸಲಾಗುತ್ತೆ. ಹೀಗಾಗಿ ಒಂದು ಸಿಐಡಿ ಅಧಿಕಾರಿಗಳು ಕೂಡಲೇ ಅವರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಅವರಿಗೆ ಒಂದು ನಿರೀಕ್ಷೆ ಇರಲಿಲ್ಲ, ಈ ಒಂದು ಪ್ರಕರಣ ಬಂಧನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಜೊತೆಗೆ ಇದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಹೀಗಾಗಿ ಅವರ ನಿರೀಕ್ಷೆ ಸುಳ್ಳಾಗಿ ಅವರು ಏನು ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡಲಾಯಿತು. ಬಂಧನ ಮಾಡಿ ಒಂದಷ್ಟು ಎನ್ಕ್ವೈರಿ ಅಲ್ಲಿನ ಏನು ಹಾಸನದ ಡಿವೈಎಸ್ಪಿ ಪ್ರಮೋದ್ ಅವರ ನೇತೃತ್ವದಲ್ಲಿ ಒಂದಷ್ಟು ವಿಚಾರಣೆ ನಿನ್ನೆ ನಡೀತಾ ಇತ್ತು. ನಂತರ ಒಂದು ಪ್ರಕರಣ ಏನು ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಆ ನಂತರ ವರ್ಗಾವಣೆ ಆದ ಬಳಿಕ ಈಗಾಗಲೇ ಅವರನ್ನ ವಶಕ್ಕೆ ಪಡೆದು ಸದ್ಯಕ್ಕೆ ಈಗಾಗಲೇ ಬೆಂಗಳೂರಿಗೆ ಕರೆತರುವಂತ ಕೆಲಸ ಆಗ್ತಾ ಇದೆ. ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.